ಈ 3 ಮಿಸ್ಟೇಕ್ಸ್‌ನ ನೀವು ಖಂಡಿತವಾಗೂ ಮಾಡಲೇಬಾರ್ದು. ಫಸ್ಟ್ ಒನ್, ಮಗುಗೆ ಕಾಜಲ್ ಅಪ್ಲೈ ಮಾಡೋದು. ಕಾಡಿಗೆ ಹಾಕ್ತೀವಲ್ಲ ಕಣ್ಣಿಗೆ, ಅದನ್ನ ಹಾಕ್ಲೇಬಾರ್ದು. ಯಾಕಂದ್ರೆ ಮಗುಗೆ ಅದು ಇನ್ಫೆಕ್ಷನ್ ಆಗುತ್ತೆ. ಅದರಲ್ಲಿ ಲೆಡ್ ಅನ್ನೋ ಅಂಶ ಏನಿರುತ್ತೆ ಅದು ಅಬ್ಸರ್ವ್ ಆದ್ರೆ ಅದು ಬ್ರೈನಿಗೆ ಹೋದಾಗ ಅದು ತುಂಬಾ ಸೀರಿಯಸ್ ಪಾಯ್ಸನ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಕಾಜಲ್ ಹಚ್ಚೋದ್ರಿಂದ ಕಣ್ಣು ಬ್ರೈಟ್ ಆಗುತ್ತೆ, ಇಲ್ಲ ದೊಡ್ಡದಾಗುತ್ತೆ, ಇಲ್ಲ ಕಣ್ಣು ಚುರುಕಾಗುತ್ತೆ ಅನ್ನೋದೆಲ್ಲ ಮೂಢನಂಬಿಕೆ. ಅದರಲ್ಲಿ ಜಾಸ್ತಿ ಇವಾಗ ಬರ್ತಿರೋಂಥ ಕಾಜಲ್ ಎಲ್ಲಾನು ಅಡಲ್ಟ್ರೇಟ್ಸೇ ಜಾಸ್ತಿ. ಸೊ ಅದ್ಯಾವುದು ಯೂಸ್ ಮಾಡಕ್ ಹೋಗ್ಬೇಡಿ, ಮಗುಗೆ ತುಂಬಾ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪ್ಲೀಸ್ ಅವಾಯ್ಡ್. ಸೆಕೆಂಡ್ ಒನ್, ಟಾಲ್ಕಮ್ ಪೌಡರ್. ನಾವು ಮಗುನ ಸ್ನಾನ ಮಾಡಿಸಿದ ತಕ್ಷಣ ಅದಕ್ಕೆ ಪೌಡ್ರು ಇಡಿಯಾಗಿ ಹಾಕ್ತಾ ಇರ್ತೀವಿ. ಅದರಲ್ಲಿ ಮೈನ್ಯೂಟ್ ಪಾರ್ಟಿಕಲ್ಸ್ ಏನಿರುತ್ತೆ ಅದು ಗಾಳಿಯಿಂದ ಮೂಗಲ್ಲಿ ಅವರು ಬ್ರೀತ್ ಮಾಡಿದಾಗ ಅವರಿಗೆ ತುಂಬಾ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಅಸ್ತಮಾ ಮತ್ತೆ ಅಲರ್ಜಿ ಆಗುವಂತ ಚಾನ್ಸಸ್ ಇರುತ್ತೆ. ಪ್ಲೀಸ್ ಅವಾಯ್ಡ್ ಮಾಡಿ. ಪೌಡರ್ ಹಾಕೋದ್ರಿಂದ ಮಗುಗೆ ಸ್ಕಿನ್ ರ್ಯಾಷಸ್ ಆಗೋದು, ಸ್ಕಿನ್ ಇರಿಟೇಷನ್ ಆಗೋದು ಮತ್ತೆ ಡ್ರೈ ಮಾಡುತ್ತೆ ಸ್ಕಿನ್ನ. ಮಾಯಿಶ್ಚರ್ ಆಗಿರ್ಬೇಕು ಯಾವಾಗಲೂ ಸ್ಕಿನ್ನು, ಡ್ರೈ ಔಟ್ ಆಗಬಾರ್ದು. ಸೊ ಪೌಡರ್ ಇಂದ ಏನು ಯೂಸ್ ಇಲ್ಲ, ಅದನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಅದರಲ್ಲಿ ಕ್ಯಾನ್ಸರ್ ಆಗುವಂತ ಕಾಸ್ ಮಾಡುವಂತ ಅಂಶನೂ ಕೂಡ ಇದೆ. ಪ್ಲೀಸ್ ಅವಾಯ್ಡ್ ಮಾಡಿ. ನೆಕ್ಸ್ಟು ಇಯರ್ಬಡ್ಸ್. ಪ್ಲೀಸ್ ಇಯರ್ಬಡ್ಸ್ನ ಹಾಕ್ಬಿಟ್ಟು ಕಿವಿನ ಕ್ಲೀನ್ ಮಾಡಕ್ ಹೋಗ್ಬೇಡಿ. ಅದು ನ್ಯಾಚುರಲ್ ಆಗೇ ಕ್ಲೀನ್ ಆಗುತ್ತೆ. ಸೊ ನೀವಾಗಿ ಎಕ್ಸ್ಟ್ರಾ ಇಯರ್ ವ್ಯಾಕ್ಸ್ನ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಮಗುಗೆ ಕಿವಿನ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದನ್ನ ಹಾಗೆ ಬಿಡಿ.